ಗುರುವೇ ಬ್ರಹ್ಮ ಗುರುವೇ ವಿಷ್ಣು ಗುರುದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹೇ ಶ್ರೀ ಸಾಯಿರಾಮ್ ಮಹಾರಾಜ್ ಕಿ ಜೈ. ಕರ್ನಾಟಕದ ಮಣ್ಣಲ್ಲಿ ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕು ಹಿಡಕಲ್ ಡ್ಯಾಂ ಸಮೀಪ ಸಹಕಾರ ನಗರ. ಇದು ಶ್ರೀ ಸಾಯಿಬಾಬಾ ಮಂದಿರ. 2012ರಲ್ಲಿ ನಮ್ಮ ಸಾಯಿ ಮಂದಿರವು ಸಣ್ಣ ಮಣ್ಣಿನ ಗೋಡೆಯೊಂದಿಗೆ ಸರಳವಾಗಿ ಆರಂಭವಾಯಿತು. ಈ ಮಂದಿರ ದೇವರ ನಿಜವಾದ ನಿವಾಸವಾಗಬೇಕು ಎಂಬ ಕನಸು. ನಿಧಾನವಾಗಿ ಸಾಯಿಬಾಬಾ ರೂಪ ತಾಳಿದರು. ಫೆಬ್ರವರಿ 2 ಆ ದಿನ ಮೂರ್ತಿ ಬಂದಿಲ್ಲ, ಸಾಯಿಬಾಬಾರೇ ಬಂದರು. ಅಂದಿನಿಂದ ಪ್ರತಿ ವರ್ಷ ಫೆಬ್ರವರಿ 1, 2 ಬಂದಾಗ ನಮ್ಮ ಕಾಲೋನಿ ಜೀವಂತವಾಗುತ್ತದೆ. ಫೆಬ್ರವರಿ 1 ತಯಾರಿಯ ದಿನವಾಗಿರುತ್ತದೆ. ಈ ದಿನ ಜಾತ್ರೆ ಪೂಜೆಯಿಂದಲ್ಲ, ಶ್ರಮದಿಂದ ಆರಂಭವಾಗುತ್ತದೆ. ಜನರು ಸೇರಿಕೊಳ್ಳುತ್ತಾರೆ, ಚರ್ಚಿಸುತ್ತಾರೆ, ಯೋಜನೆ ರೂಪಿಸುತ್ತಾರೆ ಮತ್ತು ಪ್ರತಿ ಮನೆ ಕೈ ಜೋಡಿಸುತ್ತದೆ. ಅಲಂಕಾರ ಆರಂಭವಾಗುತ್ತದೆ. ಬಾಳೆಗಿಡಗಳು ಕಟ್ಟಲಾಗುತ್ತವೆ. ತೆಂಗಿನ ಗರಿಗಳು ಮಂದಿರದ ಸುತ್ತ ತೂಗುತ್ತವೆ. ಮಕ್ಕಳು, ಯುವಕರು ಮತ್ತು ಹಿರಿಯರು ಎಲ್ಲರೂ ಸೇರಿ ಸೇವೆ ಮಾಡುತ್ತಾರೆ. ಇದು ಕೆಲಸವಲ್ಲ, ಇದು ಸಂತೋಷದ ಸೇವೆ. ಸರಿಯಾಗಿ 6 ಗಂಟೆಗೆ ಆರತಿ ಆರಂಭವಾಗುತ್ತದೆ. ಗಂಟೆಗಳು ಮಿಡಿಯುತ್ತವೆ, ಮಾತುಗಳು ಮೌನವಾಗುತ್ತವೆ ಮತ್ತು ಆ ಕ್ಷಣದಲ್ಲಿ ಎಲ್ಲರ ಮನಸ್ಸಿನಲ್ಲಿ ಒಂದೇ ಭಾವನೆ ಮೂಡುತ್ತದೆ: ಸಾಯಿಬಾಬಾ ನಮ್ಮ ಜೊತೆ ಇದ್ದಾರೆ. ಮಂದಿರ ಹೂವಿನಿಂದ ಮಿನುಗುತ್ತದೆ ಮತ್ತು ಪ್ರತಿಯೊಂದು ಹೂವಿನಲ್ಲೂ ಒಂದು ಪ್ರಾರ್ಥನೆ ಅಡಗಿರುತ್ತದೆ. झूठे हैं सब रिश्ते नाते, साचा तेरा नाम, श्रद्धा सबूरी साईं बाबा, दया करो भगवान, चरणों में तेरे पुष्प चढ़ाऊं. ಸಂಜೆಗೆ ಭಜನೆಗಳ ಧ್ವನಿ ಹರಡುತ್ತದೆ. तिलक लगाऊं तेरे आंगन फिर मैं गाऊं. ಮಹಿಳೆಯರು ಒಗ್ಗೂಡಿ ರಂಗೋಲಿ ಹಾಕುತ್ತಾರೆ ಮತ್ತು ಸಾಯಿಬಾಬಾರನ್ನು ತಾಜಾ ಹೂವುಗಳಿಂದ ಅಲಂಕರಿಸುತ್ತಾರೆ. ಪ್ರತಿಯೊಂದು ಹೂವಿನಲ್ಲೂ ಒಂದು ಮೌನ ಪ್ರಾರ್ಥನೆ ಇರುತ್ತದೆ: ಬಾಬಾ ನಮ್ಮ ಮನೆಗೆ ಬಂದಂತಾಗಲಿ. ಆರತಿ ಮುಗಿದ ನಂತರ ಮಂದಿರದ ವಾತಾವರಣ ಇನ್ನಷ್ಟು ಪವಿತ್ರವಾಗುತ್ತದೆ. ಗಂಟೆಗಳ ಧ್ವನಿ ನಿಧಾನವಾಗಿ ಮೌನವಾಗುತ್ತಲೇ ಸೇವೆಯ ಮತ್ತೊಂದು ಅಧ್ಯಾಯ ಆರಂಭವಾಗುತ್ತದೆ. ರಾತ್ರಿ ಅನ್ನ ಸಿದ್ಧತೆಯ ಕೆಲಸ ಶುರುವಾಗುತ್ತದೆ. ಚಿಕ್ಕ ಮಕ್ಕಳು, ಯುವಕರು, ಹಿರಿಯರು ಎಲ್ಲರೂ ಒಟ್ಟಾಗಿ ಸೇರಿ ಕೆಲಸ ಮಾಡುತ್ತಾರೆ. ಇದು ಕೇವಲ ಅಡುಗೆ ಅಲ್ಲ, ಇದು ಭಕ್ತಿಯ ಸೇವೆ. ಪ್ರತಿಯೊಬ್ಬರ ಕೈಯಲ್ಲೂ ಶ್ರಮ ಇರುತ್ತದೆ, ಆದರೆ ಮುಖದಲ್ಲಿ ಸಂತೋಷ ಮಿನುಗುತ್ತದೆ. ಒಂದೇ ಮನಸ್ಸು, ಒಂದೇ ಉದ್ದೇಶ: ಸಾಯಿಬಾಬಾರ ಸೇವೆ. ರಾತ್ರಿ ನಿಧಾನವಾಗಿ ಮೌನದಲ್ಲಿ ಕರಗುತ್ತದೆ. ಮಂದಿರದ ದೀಪಗಳು ಮಿನುಗುತ್ತಾ ನಿಂತಿರುತ್ತವೆ. ಆ ಬೆಳಕಿನಲ್ಲಿ ಒಂದು ಭರವಸೆ ಹೊಳೆಯುತ್ತದೆ: ನಾಳೆ ಇನ್ನೊಂದು ಪವಿತ್ರ ದಿನ ಆರಂಭವಾಗಲಿದೆ.
ಫೆಬ್ರವರಿ 2 ಬೆಳಗಿನ ಶಾಂತ ಸಮಯ. ಹಕ್ಕಿಗಳ ಕಲರವ ಗಾಳಿಯಲ್ಲಿ ಹರಡುತ್ತದೆ. ಮೃದುವಾದ ಮಂಜು ಊರನ್ನು ಆವರಿಸಿದೆ. ತಂಪಾದ ಗಾಳಿ ದೇಹವನ್ನು ತಟ್ಟುತ್ತಲೇ ಮನಸ್ಸಿಗೆ ಶಾಂತಿ ತುಂಬುತ್ತದೆ. ಮಹಿಳೆಯರು ಮಂದಿರದ ಮುಂದೆ ಸುಂದರ ರಂಗೋಲಿ ಹಾಕುತ್ತಾರೆ. ಬಣ್ಣಗಳಲ್ಲಿ ಭಕ್ತಿ ಅರಳುತ್ತದೆ. ಪ್ರತಿಯೊಂದು ಗೀರೆ ದೇವರಿಗೆ ಸಲ್ಲಿಸಿದ ಪ್ರಾರ್ಥನೆಯಂತೆ ಕಾಣುತ್ತದೆ. ಫೆಬ್ರವರಿ 2 ಮುಖ್ಯ ದಿನವಾಗಿರುತ್ತದೆ. ಬೆಳಗಿನೊಡನೆ ಅಭಿಷೇಕ ಆರಂಭವಾಗುತ್ತದೆ. ನೀರು, ಹಾಲು ಮತ್ತು ಜೇನು ಸಾಯಿಬಾಬಾರ ಮೇಲೆ ಹರಿಯುತ್ತವೆ ಮತ್ತು ಪ್ರತಿಯೊಂದು ಹನಿಯೊಂದಿಗೆ ಭಕ್ತರ ಹೃದಯಗಳಲ್ಲಿ ಕೃತಜ್ಞತೆ ತುಂಬುತ್ತದೆ. ಇದು ಕೇವಲ ಪೂಜೆಯಲ್ಲ, ಇದು ಹೊಸ ಆಶೀರ್ವಾದದ ಆರಂಭ. ಬೆಳಗ್ಗೆ ಸರಿಯಾಗಿ 6 ಗಂಟೆಗೆ ಪ್ರಾತಃ ಆರತಿ ಆರಂಭವಾಗುತ್ತದೆ. ಗಂಟೆಗಳ ಧ್ವನಿ ಮತ್ತೆ ಗಾಳಿಯನ್ನು ಪವಿತ್ರಗೊಳಿಸುತ್ತದೆ. ಸಾಯಿಬಾಬಾರ ಮುಂದೆ ದೀಪ ಬೆಳಗುತ್ತದೆ. ಹೃದಯಗಳು ನಮನಗೊಳ್ಳುತ್ತವೆ. ಕೆಲವರು ಸಂಕಲ್ಪ ಮಾಡುತ್ತಾರೆ, ಉತ್ತಮ ಜೀವನಕ್ಕಾಗಿ, ಕುಟುಂಬದ ಸುಖಕ್ಕಾಗಿ, ಆರೋಗ್ಯಕ್ಕಾಗಿ, ಶಾಂತಿಗಾಗಿ. ಸಾಯಿಬಾಬಾರ ಮುಂದೆ ನಿಂತು ತಮ್ಮ ಮನದ ಮಾತುಗಳನ್ನು ದೇವರಿಗೆ ಅರ್ಪಿಸುತ್ತಾರೆ. ಆ ಕ್ಷಣ ಮೌನದಲ್ಲೂ ಪ್ರಾರ್ಥನೆ ಕೇಳಿಸುತ್ತದೆ. ಅಭಿಷೇಕ ಮುಗಿದ ನಂತರ ಮೆರವಣಿಗೆಯ ಸಿದ್ಧತೆ ಆರಂಭವಾಗುತ್ತದೆ. ಮಹಿಳೆಯರು ಹೂವುಗಳನ್ನು ತರುತ್ತಾರೆ, ಅಲಂಕಾರ ಮಾಡುತ್ತಾರೆ. ಪುರುಷರು ಪಾಲ್ಕಿಯನ್ನು ಸಜ್ಜುಗೊಳಿಸುತ್ತಾರೆ. ಸಮಿತಿ ಸದಸ್ಯರು ಪ್ರತಿಯೊಂದು ವ್ಯವಸ್ಥೆಯನ್ನು ಪರಿಶೀಲಿಸುತ್ತಾರೆ. ಮಂದಿರ ಮತ್ತೊಮ್ಮೆ ಜೀವಂತವಾಗುತ್ತದೆ. ಇದು ಕೇವಲ ಹಬ್ಬವಲ್ಲ, ಇದು ದೇವರೊಂದಿಗೆ ನಡೆಯುವ ಪಯಣಕ್ಕೆ ಸಿದ್ಧವಾಗುವ ಕ್ಷಣ. ಇಂದು ಸಾಯಿಬಾಬಾ ನಮ್ಮ ನಡುವೆ ಸಾಗಲಿದ್ದಾರೆ. ಇಂದು ಪ್ರತಿಯೊಂದು ಮನೆ ಆಶೀರ್ವಾದ ಪಡೆಯಲಿದೆ. ಇಂದು ಭಕ್ತಿ ಜೀವಂತವಾಗಲಿದೆ ಮತ್ತು ಈ ಪವಿತ್ರ ಯಾತ್ರೆ ಆರಂಭವಾಗಲಿದೆ. ಸಾಯಿಬಾಬಾರ ಪ್ರತಿಮೆ ಬೆಳಕಿನಲ್ಲಿ ಮಿನುಗುತ್ತದೆ. ಅದೇ ವೇಳೆ ವಿಶೇಷ ಭಜನೆ ತಂಡವೂ ಆಗಮಿಸುತ್ತದೆ. ತಬಲ, ಮೃದಂಗ, ತಾಳಗಳ ಜೊತೆಗೆ ಭಕ್ತಿಗೀತೆಗಳು ಗಾಳಿಯಲ್ಲಿ ಹರಡುತ್ತವೆ. ಅಷ್ಟರಲ್ಲಿ ಕುಂಭ ಹಾಗೂ ಪಾಲ್ಕಿಯೊಂದಿಗೆ ಮಹಾ ಮೆರವಣಿಗೆ ಆರಂಭವಾಗುತ್ತದೆ. ಸಾಯಿ ಮಂದಿರದ ಮುಂದೆ ಎಲ್ಲಾ ಭಕ್ತರು ಸಾಲಾಗಿ ನಿಂತು ಕೈ ಜೋಡಿಸುತ್ತಾರೆ. ಓಂ ಸಾಯಿರಾಮ್, ಜಯ ಸಾಯಿರಾಮ್ ಎಂಬ ಘೋಷಣೆಗಳೊಂದಿಗೆ ಪಾದಯಾತ್ರೆ ಶುರುವಾಗುತ್ತದೆ. ಭಜನೆ ತಂಡ ಮುಂದೆ ಸಾಗುತ್ತಾ ದೇವರ ನಾಮ ಹಾಡುತ್ತದೆ. ಭಗವತೆ ನಮಃ. ಅದರ ಹಿಂದೆ ಪಾಲ್ಕಿಯಲ್ಲಿ ಸಾಯಿಬಾಬಾ ಸಾಗುತ್ತಾರೆ. ಪುರುಷರು ಕ್ರಮವಾಗಿ ಪಾಲ್ಕಿಯನ್ನು ಹೊರುತ್ತಾರೆ. ಒಬ್ಬರ ನಂತರ ಮತ್ತೊಬ್ಬರು ಸೇವೆಯ ಭಾಗವಾಗುತ್ತಾರೆ. ಮೆರವಣಿಗೆ ಸಹಕಾರ್ ನಗರ ರಸ್ತೆಗಳಲ್ಲಿ ಸಾಗಿ ಪ್ರತಿಯೊಂದು ಮನೆ ಮುಂದೂ ತಲುಪುತ್ತದೆ. ಮನೆ ಮಂದಿ ನೀರು ಸುರಿದು ದಾರಿ ಶುದ್ಧಗೊಳಿಸುತ್ತಾರೆ, ದೀಪ ಹಚ್ಚುತ್ತಾರೆ ಮತ್ತು ಪೂಜೆ ಸಲ್ಲಿಸುತ್ತಾರೆ. ಇದು ದೇವರು ಪ್ರತಿ ಮನೆಗೂ ಭೇಟಿ ನೀಡುವ ಕ್ಷಣದಂತಿರುತ್ತದೆ. ಪ್ರತಿಯೊಂದು ಹೃದಯಕ್ಕೂ ಆಶೀರ್ವಾದ ನೀಡುವ ಕ್ಷಣ. जब खिड़की खोलूं तो तेरा दर्शन हो जाए. जब खिड़की खोलूं तो तेरा दर्शन हो जाए.
मेरे घर के आगे साईनाथ तेरा मंदिर बन जाए, मेरे घर के आगे साईनाथ तेरा मंदिर बन जाए, जब खिड़की खोलूं तो तेरा दर्शन हो ಮಧ್ಯಾಹ್ನದ ತೀವ್ರ ಸೂರ್ಯ ಕಿರಣಗಳು ಭಕ್ತರ ಮೇಲೆ ಬೀಳುತ್ತವೆ. ಕಾಲಿನಲ್ಲಿ ಚಪ್ಪಲಿ ಇಲ್ಲ, ದೇಹ ದಣಿದಿದೆ, ಆದರೆ ಮನಸ್ಸಿನಲ್ಲಿ ನೋವಿಲ್ಲ. ದೇವರ ಸಾನ್ನಿಧ್ಯದಲ್ಲಿ ಎಲ್ಲಾ ಕಷ್ಟವೂ ಮರೆ ಹೋಗುತ್ತದೆ. ಬೆವರು ಹರಿದರೂ ಭಕ್ತಿ ಹೆಚ್ಚಾಗುತ್ತದೆ. ಪ್ರತಿಯೊಂದು ಹೆಜ್ಜೆಯೂ ಪ್ರಾರ್ಥನೆಯಾಗುತ್ತದೆ. मंदिर बन जाए, मेरे घर के आगे साईनाथ तेरा मंदिर बन जाए, मेरे घर के आगे साईनाथ तेरा मंदिर बन जाए। जब आरती हो तेरी मुझे घंटी सुनाई दे, जब आरती हो तेरी मुझे घंटी सुनाई दे, मुझे रोज सवेरे साईनाथ तेरी सूरत दिखाई दे, मुझे रोज सवेरे साईनाथ तेरी सूरत दिखाई दे। आरती साई बाबा सौख्यदाता जीवा चरण रजतारी यावदा सावी सावा भक्ता विसावा आरती साई बाबा। ಮೆರವಣಿಗೆ ಸಹಕಾರ ನಗರವನ್ನು ದಾಟಿ ಶಿವಾಲಯ ಮಂದಿರಕ್ಕೆ ತಲುಪುತ್ತದೆ. ಹಿಡಕಲ್ ಡ್ಯಾಂನ ಪ್ರಸಿದ್ಧ ದೇವಾಲಯ. ಇಲ್ಲಿ ಭಕ್ತರು ಮಹಾದೇವನ ಆಶೀರ್ವಾದ ಪಡೆಯುತ್ತಾರೆ. ಸಾಯಿಬಾಬಾ ಮತ್ತು ಶಿವನ ಸಾನ್ನಿಧ್ಯ ಒಂದಾಗುವ ಕ್ಷಣ ಶಾಂತಿಯಿಂದ ತುಂಬಿರುತ್ತದೆ. ಪಾಲ್ಕಿಯನ್ನು ಮಂದಿರದೊಳಗೆ ತೆಗೆದುಕೊಂಡು ಪೂಜೆ ಸಲ್ಲಿಸಲಾಗುತ್ತದೆ. नीलकण्ठाय धीमहि भक्तवाञ्छितदातारं नमः कैलासवासिने। नमः सद्गुणदेवाय त्रिपुरान्तकाय नमो नमः ಪೂಜೆಯ ನಂತರ ಮೆರವಣಿಗೆ ಮತ್ತೆ ಮುಂದುವರಿಯುತ್ತದೆ. कराय अनन्ताय नमो नमः। जमाने में कहा टूटी हुई तस्वीर। ಭಜನೆಗಳ ಧ್ವನಿಯೊಂದಿಗೆ ಮೆರವಣಿಗೆ ಗಣಪತಿ ಮಂದಿರಕ್ಕೆ ತಲುಪುತ್ತದೆ. ಹಿಡಕಲ್ ಡ್ಯಾಂನ ಹೃದಯದಲ್ಲಿರುವ ಪವಿತ್ರ ಸ್ಥಳ. ಇಲ್ಲಿ ವಿಘ್ನ ವಿನಾಶಕ ಗಣೇಶನ ಆಶೀರ್ವಾದ ಪಡೆಯಲಾಗುತ್ತದೆ. ಸಾಯಿಬಾಬಾ ಮತ್ತು ಗಣೇಶನ ಸಾನ್ನಿಧ್ಯ ಸೇರಿ ಭಕ್ತರಿಗೆ ಹೊಸ ಶಕ್ತಿ ನೀಡುವಂತೆ ಭಾಸವಾಗುತ್ತದೆ. तारीफ तेरी निकली है दिल से, आई है लब पे बन के कवाली। शिरडी वाले साई बाबा आया है तेरे दर पे सवाली। शिरडी वाले साई बाबा आया है तेरे घर पे सवार। लब पे दुआएं, आंखों में आंसू, दिल में उम्मीदें, पर झोली खाली। शिरडी वाले साई बाबा आया है तेरे दर पे। ಅದಾದ ನಂತರ ಮೆರವಣಿಗೆ ಕಾಲೋನಿಯ ಮನೆಗಳತ್ತ ಸಾಗುತ್ತದೆ. ಪ್ರತಿಯೊಂದು ಮನೆಯವರು ಪೂಜೆ ಸಲ್ಲಿಸುತ್ತಾರೆ, ಹೂವನ್ನಿಟ್ಟು ಕೃತಜ್ಞತೆ ವ್ಯಕ್ತಪಡಿಸುತ್ತಾರೆ.
ಇದು ದೇವರು ಪ್ರತಿ ಕುಟುಂಬವನ್ನು ಆಶೀರ್ವದಿಸುವ ಪವಿತ್ರ ಯಾತ್ರೆಯಾಗಿ ಪರಿವರ್ತನೆವಾಗುತ್ತದೆ. ಶಿವಾಯ ನಮಃ. ಓಂ ಶ್ರೀ ಸಾಯಿ ಭಗವತೆ ನಮಃ. ಓಂ ಶ್ರೀ ಸಾಯಿ ಸಿದ್ಧೇಶ್ವರಾಯ ಕೊನೆಗೆ ಮೆರವಣಿಗೆ ಮತ್ತೆ ಸಾಯಿ ಮಂದಿರಕ್ಕೆ ಮರಳುತ್ತದೆ. ಅಂತಿಮ ಆರತಿ ಸಲ್ಲಿಸಲಾಗುತ್ತದೆ. ಗಂಟೆಗಳ ಧ್ವನಿ ಗಾಳಿಯಲ್ಲಿ ಹರಡುತ್ತದೆ. ಹೃದಯಗಳು ಶಾಂತಿಯಿಂದ ತುಂಬಿರುತ್ತವೆ. ಪ್ರಸಾದ ವಿತರಿಸಲಾಗುತ್ತದೆ ಮತ್ತು ಎಲ್ಲರೂ ದೇವರ ಕೃಪೆಗೆ ಧನ್ಯವಾದ ಅರ್ಪಿಸುತ್ತಾರೆ. ಸಾಯಿ ರಾಮ್ ಸಾಯಿ ರಾಮ್ ಸಾಯಿ ರಾಮ್. ಸಹಕಾರ ಬಂಧುಗಳು ಎಲ್ಲರೂ ಸೇರಿ ಇಂಥ ಒಂದು ಅವಕಾಶವನ್ನು ಸಮಾಜಕ್ಕೆ ಒದಗಿಸಿದ್ದಾರೆ. ಅವರಿಗೆ ಸಮಾಜದ ಎಲ್ಲರ ವತಿಯಿಂದ ಧನ್ಯವಾದಗಳನ್ನು ನಿಮ್ಮೆಲ್ಲರ ಪರವಾಗಿ ಅರ್ಪಿಸ್ತಾ ಇದ್ದೇನೆ. ವಾಸುದೇವಾಯ ನಮಃ. ಓಂ ಶ್ರೀ ಸಾಯಿ ಭಗವತೆ ನಮಃ. ಓಂ ಶ್ರೀ ಸಾಯಿ ಸಿದ್ಧೇಶ್ವರಾಯ ನಮಃ. ಓಂ ಶ್ರೀ ಸಾಯಿ ಸರ್ವಧಾರಾಯ ನಮಃ. ಇದು ಕೇವಲ ಒಂದು ಮೆರವಣಿಗೆಯಲ್ಲ, ಇದು ನಂಬಿಕೆಯ ಪಯಣ, ಇದು ಭಕ್ತಿಯ ಅನುಭವ, ಇದು ದೇವರು ನಮ್ಮ ನಡುವೆ ನಡೆಯುವ ಕ್ಷಣ. ಸಾಯಿಬಾಬಾ ಕೇವಲ ಒಬ್ಬ ಸಂತರಲ್ಲ, ಅವರು ಪ್ರೀತಿ, ಏಕತೆ ಮತ್ತು ಶಾಂತಿಯ ಪ್ರತೀಕ. ಅವರು ಕಲಿಸಿದ ಸಂದೇಶ ಒಂದೇ: ಸಬ್ಕಾ ಮಾಲಿಕ್ ಏಕ್. ಶ್ರದ್ಧಾ ಅಂದರೆ ನಂಬಿಕೆ, ಸಬುರಿ ಅಂದರೆ ತಾಳ್ಮೆ. ನಂಬಿಕೆಯಿಂದಿರಿ, ತಾಳ್ಮೆಯಿಂದ ಕಾಯಿರಿ, ನಾನು ಸದಾ ನಿಮ್ಮ ಜೊತೆ ಇದ್ದೇನೆ ಎಂಬುದೇ ಅವರ ಆಶ್ವಾಸನೆ. ಈ ಜಾತ್ರೆ ಕೇವಲ ಹಬ್ಬವಲ್ಲ, ಇದು ಪ್ರೀತಿಯ ಕಥೆ, ನಂಬಿಕೆಯ ಕಥೆ ಮತ್ತು ಒಗ್ಗಟ್ಟಿನ ಕಥೆ. ಸಾಯಿಬಾಬಾ ನಮ್ಮೆಲ್ಲರನ್ನೂ ಆಶೀರ್ವದಿಸಲಿ. ಶ್ರದ್ಧಾ ಸಬುರಿ, ಸಬ್ಕಾ ಮಾಲಿಕ್ ಏಕ್. ಜಯ ಸಾಯಿರಾಮ್, ಜಯ ಸಾಯಿರಾಮ್. ಓಂ ಸಾಯಿರಾಮ್. ಓಂ ಶ್ರೀ ಸಾಯಿ ಭಗವತೆ ನಮಃ. ಓಂ ಶ್ರೀ ಸಾಯಿ ಸಿದ್ಧೇಶ್ವರಾಯ ನಮಃ.